ನಾನ್ ಕರೆದ ತಕ್ಷಣ ನೀನ್ ಓಡ್ ಬಂದ್ಬಿಡ್ತೀಯ ನೋಡು. ನೀ ನಂಗೆ ಬರೋಂಗಿದ್ದಿದ್ರೆ ನಾನು ಯಾಕೆ ಹೂವ ತಗೊಂಡು ಹೊಡಿತಾ ಇದ್ದೆ. ತಡಿ ಅಯ್ಯೋ ಚೆನ್ನಾಗಿದ್ಯಾ? ನಂಗಲ್ಲ, ನಿಂಗೆ. ಅಯ್ಯ, ನಿನಗೆ ಅಂತ ಅಂದ್ಬಿಟ್ಟು ನಾನ್ ಹಿಡ್ಕೊಳಕ್ ಆಯ್ತದ? ನನ್ನ ಹತ್ರ ಫೋನ್ ಐತೆ, ಇದು ನಿಂಗೆ. ಅದೆಲ್ಲ ಮಾಡಕ್ ಬಂದಿಲ್ಲ ಅಂದ್ರೆ ಏನಾಯ್ತಂತೆ? ಇದ್ರಾಗೆ ವಿಡಿಯೋ ಕಾಲ್ ಮಾಡ್ಬೋದು. ನೀನು ಯಾರ್ಯಾರ್ದು ನಂಬರ್ ಮಾಡ್ತೀಯಲ್ಲ, ಅದ್ರ ಬದಲು ನಿನ್ನ ಹತ್ರನೇ ಒಂದ್ ಫೋನ್ ಇದ್ರೆ ನೀನೇ ಫೋನ್ ಮಾಡ್ಬೋದು. ನೋಡು, ಈಗಿನ ಕಾಲದಾಗೆ ಒಂದ್ ಫೋನ್ ಇರ್ಬೇಕು. ಇದು ತುಂಬಾ ಉಪಯೋಗಕ್ಕೆ ಬರ್ತದೆ. ಇಡ್ಕೊ ನೀನು. ನೋಡು, ಜಾಸ್ತಿ ಕತೆ ಹೊಡಿಬೇಡ. ಹಂಗೇನಾರ ಫೋನ್ ಬಿದ್ದು ಹೊಡೆದೋಗ್ಬಿಟ್ರೆ ಸರಿ ಮಾಡಿಸ್ಬೋದು. ಸರಿ ಮಾಡ್ಸೋಣ. ಹೌದಾ, ಸರಿ ಆಯ್ತು. ನಾನೇನಾರ ಕೊಟ್ರೆ ನೀನ್ ತಗೊಳಕಿಲ್ವಾ? ಆಯ್ತು. ನೋಡು, ನಾಳೆಯಿಂದ ನೀನು ನನ್ನ ಹತ್ರ ಮಾತಾಡ್ಬಾರ್ದು ಅಷ್ಟೇ. ಏನು? ಸೆಲ್ವಿ, ದೇವಸ್ಥಾನದವರು ಹಾರ ಕೇಳಿದ್ರು. ನಾನು ಹಾರನ ರೆಡಿ ಮಾಡಿವ್ನಿ, ತಕೊಂಡೋಗಿ ಕೊಟ್ಬಿಡು ಹೋಗವಾ. ನಾನಾ? ಅವ್ವ, ನಾನ್ ಏನಾರ ಈಗ ದೇವಸ್ಥಾನದ ಒಳಗೆ ಹೋದ್ರೆ ವಾಪಸ್ ಬರೋದು ಲೇಟ್ ಆಯ್ತದೆ. ಆಮೇಲೆ ಇಲ್ಲಿ ಯಾರಾದ್ರೂ ಗಿರಾಕಿ ಬಂದ್ರೆ ಅಂಗಡಿಲಿ ಯಾರು ಇಲ್ಲ ಅಂತ ವಾಪಸ್ ಹೊಂಟೋಗ್ಬಿಡ್ತಾರೆ. ಅದಕ್ಕೆ ನೀನು ಕೊಟ್ಬಿಡು. ಸರಿ ಬಿಡವಾ, ನೀನ್ ಹೇಳೋದು ಸರಿನೇ. ಅದೇ ನನಗ ಆ ದೇವ್ರು ಕಾಣ್ದೆ ಹೋದ್ರುವೆ ದೇವ್ರಿಗೆ ನಾನ್ ಕಾಣ್ತೀನಿ. ನಾನು ಹಾರ ಕೊಟ್ಬಿಟ್ಟು ಸ್ವಲ್ಪ ಕೂತಿದ್ದು ಬರ್ತೀನಿ. ಅಂಗಡಿ ಕಡೆ ಹುಷಾರು, ಸರಿನೇ? ಆಯ್ತು ಆಯ್ತು, ಬರ್ಲೆ ಹುಷಾರು. ಅವು ಕಣವ. ಒಲದಿ ದುಡಿದೆ ದುಡಿವನು, ಒಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು, ನಾಡ ಜನರು ಬದುಕಲೆಂದು, ದವಸ ಧಾನ್ಯ ಬೆಳೆವನು, ದವಸ ಧಾನ್ಯ ಬೆಳೆವನು. ಅನ್ನದಾತ ಅಂದ್ರೆ ಯಾರು ಹೇಳು? ರೈತ. ಗುಡ್. ಏನೇ ಇನ್ನು ನೀನ್ ಮುಗ್ದಿಲ್ವೇನೆ?
ಅವನಿಗೆ ಬೆಳಿಗ್ಗೆ ಬೇಗ ಎಬ್ಸಿ ಓದಿಸುತ್ತಾನೆ. ಇಷ್ಟೊತ್ತಿಲ್ಲಿ ಹೋದ್ರೆ ತಲೆಗೆಲ್ಲ ಹತ್ತುತ್ತೆ. ಬೆಳಿಗ್ಗೆ ಎದ್ದಾಗಿಂದ ಅಡುಗೆ ಮನೆಯಲ್ಲಿ ಕತ್ತೆ ಚಾಕ್ರಿ ಮಾಡೋದೇ ಆಗುತ್ತೆ. ನನಗೆ ಸಮಯ ಸಿಕ್ಕಿದಾಗ ಓದಿಸ್ತಾ ಇದ್ದೀನಿ. ನಿಮ್ಗೇನು ಈಗ ಸುಮ್ಮನೆ ಮಲ್ಕೊಳ್ಳಿ, ಇಲ್ಲ ನೀವೇ ಓದಿಸಿ. ಏ, ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ ಕಣೆ. ಏ, ಕಿವಿ ಮುಚ್ಕೊಳ. ಏನಪ್ಪ ನೀನು ಯಾವಾಗ ನೋಡಿದ್ರು ಕಿವಿ ಮುಚ್ಕೋ ಅಂತ ಅಂತ್ಯ. ಎಲ್ಲರೂ ಇದ್ದಾಗ ಹಂಗೆ ಕಣ. ನಾವು ಈ ವಿಷಯ ಮಾತಾಡೋದು, ನೀನು ಅಲ್ಲೆಲ್ಲ ಹೋಗಿ ಟಾಮ್ ಟಾಮ್ ಮಾಡೋದು, ಇದ್ಯಾವುದು ಬೇಡ ಆಯ್ತಾ? ನಾನು ಹೇಳೋವರೆಗೂ ಕಿವಿ ಮುಚ್ಕೊಂಡು ಹಂಗೆ. ಏನ್ರೀ ನಿಮ್ಗೋಳು? ಪಾಪ ಆ ಮಗುಗೆ ಹೋಮ್ವರ್ಕ್ ಮಾಡ್ಕೊಳ್ಳೋದಕ್ಕೂ ಬಿಡಲ್ವಲ್ರಿ ನೀವು. ಲೇ, ನೀನು ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಕಿವಿ ಮುಚ್ಕೊಂಡು ಮಲ್ಕೊಂಡ್ಬಿಡು. ನೀನು ಹಣೆ ಬರದಲ್ಲಿ ಇಷ್ಟೇ ವಿದ್ಯೆ ಇರೋದು. ಹೋಮ್ವರ್ಕ್ ಮಾಡೋದು ಬೇಡ ಅಂದ ತಕ್ಷಣ ಎಷ್ಟು ಆಕ್ಟಿವ್ ಆಗ್ಬಿಟ್ಟ. ನಂತರನೇ ಮಲ್ಕ. ಆಯ್ತು, ಅವ್ನು ಕಿವಿ ಮುಚ್ಕೊಂಡ. ಹೇಳಿ, ಅದೇನು ನಿಮ್ಗೋಳು? ಇನ್ನೇನೇ ಇರುತ್ತೆ, ಮನೆ ವಿಷಯ ಕಣೆ. ಯೋಚನೆ ಮಾಡಿ ಮಾಡಿ ಸಾಕಾಗೋಗಿದೆ. ಆ ಮೇಸ್ತ್ರಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ, ಮತ್ತೆ ಬೇಕು ಅಂತಾನೆ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗಲ್ಲ ಅಂತಿದ್ದಾನೆ. ಏನು ಮಾಡೋದು ದುಡ್ಡಿಗೆ ಗೊತ್ತಾಗ್ತಿಲ್ಲ ರೀ. ಆ ಮನೆ ವಿಚಾರಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಅಂತ ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ. ಮನೆ ಕಟ್ಟಿಸ್ಬೇಕು ಅಂತ ಹುಚ್ಚುಚ್ಚಾಗಿ ಸಾಲ ಮಾಡ್ಕೊಳಕ್ಕಾಗತ್ತಾ? ಆಮೇಲೆ ಅದನ್ನು ತೀರಿಸೋದಕ್ಕೆ ಇನ್ನೊಂದಷ್ಟು ಟೆನ್ಷನ್ ಆಗುತ್ತೆ. ಸ್ವಲ್ಪ ದಿವಸ ಸುಮ್ಮನಿರ್ರಿ. ಹಂಗೆ ಸುಮ್ಮನಿರಕ್ಕಾಗಲ್ಲ ಕಣೆ. ಬಾಯ ಹಾಕಿ ಹಾಗೆ ಬಿಡೋಕ್ಕಾಗತ್ತಾ? ಮನೆ ಕಟ್ಟಬೇಕಲ್ವಾ? ಕಟ್ಟಲಿಲ್ಲ ಅಂದ್ರೆ ನಾನು ಸೋತಂಗಲ್ವಾ? ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತ ದೊಡ್ಡವ್ರು ಹೇಳಿಲ್ವಾ? ಸೋತ್ರು ಪರವಾಗಿಲ್ಲ ರೀ, ಸಾಯೋ ಥರ ಮಾಡ್ಕೋಬೇಡಿ. ಬದುಕಿದ್ರೆ ಇನ್ನೂ ಒಂದೆರಡು ಮನೆ ಕಟ್ಟಿಸ್ಬೋದು. ಛೇ,